ತಾಯಿಯ ತಲೆನೋವನ್ನ ಹೋಗಲಾಡ್ಸೋಕೆ ಅವರ ಪ್ರೀತಿಯ ಮಗ ಹುಡ್ಕೊಂಡ್ ಬಂದಿದ್ದ. ಶಕ್ತಿ ತನ್ನ ಕಾರಿನಿಂದ ಸ್ಟೈಲ್ ಆಗಿ ಇಳಿದವನು ಎದೆ ಉಬ್ಬಿಸ್ಕೊಂಡು ಗಾಂಭೀರ್ಯದಿಂದ ಆಫೀಸ್ ಒಳಗಡೆ ಬಂದ. ಗುಡ್ ಮಾರ್ನಿಂಗ್ ಸರ್ ಅಂತ ಎಲ್ರೂ ಎದ್ದು ನಿಂತು ಸಲಾಂ ಹೊಡೆದ್ರು. ಸರ್ ಬಂದ್ಬಿಟ್ರು, ಇನ್ಮೇಲೆ ಎಲ್ಲವನ್ನ ಅವರೇ ಸರಿ ಮಾಡ್ತಾರೆ, ಇನ್ಮೇಲೆ ಭಯ ಇಲ್ಲ ಅಂತ ನಿಟ್ಟುಸಿರು ಬಿಟ್ಟವರಿಗೆ ಗೊತ್ತಿರ್ಲಿಲ್ಲ ಈ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿದ್ದೆ ಇವನು ಅಂತ. ಪರ್ಮಿಷನ್ ಕೇಳ್ದೆ ಬಾಗ್ಲು ತೆಗೆದುಕೊಂಡು ಒಳಗಡೆ ಬಂದವನು, ಹಾಯ್ ಮೇಡಮ್, ಹೇಗಿದ್ದೀರಾ? ನನಗ್ಯಾಕೋ ನೀವು ತುಂಬಾ ಖುಷಿಯಾಗಿದ್ದೀರಾ ಅನ್ನಿಸ್ತದ ಅಂತ ಕಿಂಡಲ್ ಮಾಡೋ ಧ್ವನಿಯಲ್ಲಿ ಕೇಳ್ತಾ ಒಳಗಡೆ ಬಂದವನನ್ನೇ ಕೋಪದಿಂದ ನೋಡಿದ ಕನಕ ಅವರು, ನೀನ್ ಬರ್ತೀಯಾ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ನಿನ್ನ ಬಿಸ್ನೆಸ್ ಉಳಿಸ್ಕೊಳ್ಳೋಕೆ ನೀನು ಬಂದೇ ಬರ್ಬೇಕಲ್ವಾ, ಬೇರೆ ಏನ್ ಮಾಡೋಕ್ ಸಾಧ್ಯ ಅಂತ ಮಗನ ಬಗ್ಗೆ ಪೂರ್ತಿಯಾಗಿ ತಿಳಿದು ಚುಚ್ಚಿ ಮಾತಾಡಿದ್ರು. ನಾಲಿಗೆನ ಒಳಗಡೆ ತಿರುಗಿಸಿ ಕೆನ್ನೆಗೆ ಮುಟ್ಟಿಸ್ತಾ ಗೋಡೆಗೆ ವಾಲಿ ನಿಂತವನು ಕನಕನನ್ನ ನಿಧಾನವಾಗಿ ಅಳದ. ನಿಮ್ಮ ಬಿಸ್ನೆಸ್ನ ನಾನ್ ಯಾಕೆ ಮೇಡಮ್ ಉಳಿಸ್ಬೇಕು, ಅದಕ್ಕೆ ಏನ್ ಅಗತ್ಯ ಇದೆ ಅಂದ ಶಕ್ತಿ. ಕನಕ ಶಾಕ್ ಆಗಿ ನೋಡಿದ್ರು. ಶಕ್ತಿ, ಏನೇನೋ ಮಾತಾಡ್ತಿದ್ಯಾ? ಇವತ್ತು 16 ಕೋಟಿ ನಮ್ಗೆ ಲಾಸ್ ಆಗಿದೆ, ಅದ್ ಯಾಕೆ ಅಂತಲೇ ಗೊತ್ತಾಗ್ತಿಲ್ಲ ಅಂತ ಶಾಕ್ನಲ್ಲಿ ಕಿರ್ಚಿದ್ರು. ಹೌದಾ ಅಂತ ಹೆಗಲು ಆರಿಸಿ ಆಶ್ಚರ್ಯದಿಂದ ಕೇಳೋ ತರ ಆಕ್ಟ್ ಮಾಡಿದವನು ಚೇರ್ ಎಳೆದು ಹಾಕಿ ಆರಾಮಾಗಿ ಕೂತು ತಿರುಗ್ತಾ ಯೋಚನೆ ಮಾಡ್ದ. ಶಕ್ತಿ, ಇವಾಗ ಆಟ ಆಡೋ ಸಿಚುಯೇಷನ್ ನಲ್ಲಿ ನಾವಿಲ್ಲ, ಎಲ್ಲ ಕೈ ಮೀರಿ ಹೋಗ್ತಿದೆ ಅಂದ್ರು ಕನಕ. ಹೋದ್ರೆ ನೀವ್ ಹಿಂದೆನೆ ಹೋಗಿ ಹಿಡ್ಕೊಳ್ಳಿ, ಆದ್ರೆ ನನ್ನ ಹತ್ರ ಹೇಳ್ಬೇಡಿ, ಇದು ನಿಮ್ ಬಿಸ್ನೆಸ್ಸು, ಇನ್ಮೇಲೆ ನೀವೇ ನೋಡ್ಕೋಬೇಕು, ನಾನು ನನ್ನ ಬಿಸ್ನೆಸ್ ಮಾತ್ರ ನೋಡ್ಕೊಳ್ತೀನಿ ಅಂದ ಶಕ್ತಿ. ನಿನ್ನ ಬಿಸ್ನೆಸ್ಸಾ? ಯಾವುದು ಅಂದ್ರು ಕನಕ. ಚಿರಾಂತ್ ನಮ್ಮನ್ನ ನಂಬಿ ಬಿಟ್ಟು ಹೋಗಿದ್ದಾನೆ. ನನ್ನ ಹೆಂಡತಿಗೆ ಡೈರೆಕ್ಟಾಗಿ ಆಫೀಸಿಗೆ ಹೋಗಿ ನೋಡ್ಕೊಳಕ್ ಆಗ್ತಿಲ್ಲ, ತುಂಬಾ ಕಷ್ಟಪಡ್ತಿದ್ದಾಳೆ. ಅವಳಿಗೆ ಅಮ್ಮನ ನೋಡ್ಕೊಳ್ಳೋಕೆ ಟೈಮ್ ಸಾಕಾಗ್ತಿದೆ. ಅದಕ್ಕೆ ಇನ್ಮೇಲೆ ನನ್ನ ಹೆಂಡತಿಗೆ ಮಾತ್ರ ಒಳ್ಳೆ ಗಂಡನಾಗಿರ್ಬೇಕು ಅಂತ ಡಿಸೈಡ್ ಮಾಡಿಟ್ಟಿದ್ದೀನಿ. ಅಂದ್ರೆ ಇವತ್ತಿನಿಂದ ಚಿರಾಂತ್ ಬಿಸ್ನೆಸ್ನ ನೋಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಶಕ್ತಿ ಹೇಳಿದ ಕೂಡ್ಲೆ, ಶಟ್ ಅಪ್ ಶಕ್ತಿ, ನನ್ನ ಪೇಷನ್ಸ್ಗೂ ಒಂದು ಲಿಮಿಟ್ ಇದೆ. ಅವನ್ ಯಾರು? ನಿನ್ ಹೆಂಡತಿ 2ನೇ ಗಂಡ, ನಾಚಿಕೆ ಇಲ್ದೆ ಅವನ್ ಬಿಸ್ನೆಸ್ ನೋಡ್ತೀನಿ ಅಂತ ಹೇಳ್ತಿದ್ಯಾ? ಸ್ವಲ್ಪ ಆದ್ರೂ ಅವಮಾನ ಅನ್ನಿಸ್ತಿಲ್ವಾ ನಿನಗೆ ಅಂತ ಒಪ್ಕೊಳ್ಳೋಕಾಗ್ದೆ ಆಕ್ರೋಶದಿಂದ ಕಿರ್ಚಿದ್ರು ಕನಕ. ಇಲ್ಲ, ನನಗೆ ಯಾವುದೂ ಇಲ್ಲ ಮೇಡಮ್, ನೀವ್ಯಾಕೆ ಇಷ್ಟೊಂದು ಆಕ್ರೋಶ ಆಗ್ತಿದ್ದೀರಾ? ನನ್ನ ಹೆಂಡತಿ ಯಾರನ್ನೂ ಮದುವೆ ಆಗಿಲ್ಲ. ನನಗೆ ನನ್ನ ಹಿತ ಮೇಲೆ ನಂಬಿಕೆ ಇದೆ. ನಾನು ಮಾತ್ರ ಅವಳಿಗೆ ನಂಬಿಕಸ್ಥನಾದ ಒಳ್ಳೆ ಗಂಡನಾಗಿದ್ದಿದ್ರೆ ಅವಳು ಚಿರಾನ್ ಜೊತೆಗೆ ಬರ್ತಾನೆ ಇರ್ತಾನೂ ಇರಲಿಲ್ಲ. ನನ್ನ ತಪ್ಪನ್ನ ನಾನೇ ಸರಿ ಮಾಡಬೇಕು, ಅದನ್ನೇ ಮಾಡ್ತಿದ್ದೀನಿ ನಾನೀಗ. ನೀವು ನಿಮ್ಮ ಬಿಸ್ನೆಸ್ನ ಹೇಗೆ ಸರಿ ಮಾಡೋದು ಅಂತ ಯೋಚನೆ ಮಾಡಿ, ಇಲ್ಲಾಂದ್ರೆ ಬಿಲ್ಡಿಂಗ್ ಕೂಡ ಕಳ್ಚ್ಕೊಂಡು ಹೋಗ್ಬಿಡ್ತಾರೆ ಅಂತ ಅಹಂಕಾರದಿಂದ ಹೇಳ್ದ ಶಕ್ತಿ. ಗೆಟ್ ಔಟ್ ಶಕ್ತಿ, ನನ್ನ ಕಣ್ ಮುಂದೆ ನಿಲ್ಬೇಡ. ನಿನ್ ಮುಖ ನೋಡಿದ್ರೇನೆ ನನಗೆ ದ್ವೇಷ ಬರ್ತಿದೆ. ನಿನ್ನನ್ನ ಮಗನಾಗಿ ಹೆತ್ತಿದ್ದಕ್ಕೆ ನನಗೆ ಅಸಹ್ಯ ಅನ್ನಿಸ್ತಿದೆ. ಆಚೆ ಹೋಗು ಅಂತ ಶಕ್ತಿ ಮುಖ ನೋಡ್ತಾನೆ ಅವರು ಕೋಪದಲ್ಲಿ ಸೆಲ್ಫ್ ಕಂಟ್ರೋಲ್ ಕಳ್ಕೊಂಡ್ರು ಕನಕ. ಅಷ್ಟೇನಾ ನಿಮ್ ಕೋಪ ಅಂತ ಸ್ವಲ್ಪ ಕೂಡ ಹೆದರದೆ ಕಿಂಡಲ್ ಮಾಡಿದವನು ಎದ್ದು ಬಾಗ್ಲುವರೆಗೆ ಬಂದವನು, ಮೇಡಮ್, ನಾನು ಕೊಟ್ಟ ಮೊದಲನೇ ಏಟಿಗೆ ಹೀಗೆ ಬಿದ್ದು ಹೋಗ್ಬಿಟ್ರೆ ಇನ್ನು ಮುಂದಿನ ಏಟುಗಳಿಗೆ ಏನ್ ಮಾಡ್ತೀರಾ? ಈ ಜಾಗನ ಕ್ರಿಯೇಟ್ ಮಾಡಿದ ನನಗೆ ಇದನ್ನ ಅಳಿಸೋಕು ಗೊತ್ತು, ಇನ್ನು ತುಂಬಾ ಇದೆ, ವೆಯ್ಟ್ ಮಾಡಿ ನೋಡಿ ಅಂದವನು ತನ್ನ ಕೂಲಿಂಗ್ ಗ್ಲಾಸ್ ಅನ್ನ ಹಾಕೊಂಡು ಸ್ಟೈಲ್ ಆಗಿ ನಡೆದು ಹೋದ. ಕನಕ ಕಲ್ಲು ಹೊಡೆದ ಹಾಗೆ ನಿಂತು ಬಿಟ್ರು. ಅವ್ರ ಕೈಯಲ್ಲಿ ನಂಬೋಕೆ ಆಗ್ಲಿಲ್ಲ, ಶಕ್ತಿನೇ ಇದನ್ನೆಲ್ಲ ಮಾಡದ್ನಾ ಅಂತ. ಅವನ ಬಿಸ್ನೆಸ್ ಇದು, ಅವನೇ ಅಳಿಸ್ತಿದ್ದಾನ, ಸ್ವಲ್ಪವೂ ನಂಬೋಕೆ ಆಗ್ತಿಲ್ಲ. ಶಕ್ತಿ ಬಂದಾಗ ಕನಕ ಮನಸ್ಸಿನಲ್ಲಿ ಒಂಚೂರು ನಂಬಿಕೆ ಇತ್ತು, ಮಗ ಪ್ರಾಬ್ಲಮ್ನೆಲ್ಲ ಸರಿ ಮಾಡೋಕ್ ಬಂದಿದ್ದಾನೆ ಅಂತ. ಆದ್ರೆ ಅವನೇ ಅವನ ಬಾಯಿಂದ ಹೇಳಿದ ಮೇಲೆ ನಮ್ದೇ ಇರೋಕ್ಕಾಗಲ್ವಲ್ಲ, ಮುಂದೆ ಏನು ಅಂತ ಯೋಚಿಸೋಕೆ ಶುರು ಮಾಡಿದ್ರು. ಅಷ್ಟರಲ್ಲೇ ಶಕ್ತಿ ತನ್ನ ಮುಂದಿನ ಪ್ಲಾನ್ ಅನ್ನ ಸ್ಪಷ್ಟವಾಗಿ ರೆಡಿ ಮಾಡಿ ಅದನ್ನ ಇಂಪ್ಲಿಮೆಂಟ್ ಮಾಡೋಕು ವೆಯ್ಟ್ ಮಾಡ್ತಿದ್ದ. ಆದ್ರೆ ಎಲ್ಲವನ್ನೂ ಫೇಸ್ ಮಾಡೋ ಶಕ್ತಿ ಕನಕಾಗೆ ಇರಲಿಲ್ಲ. ತನ್ನ ಗಂಡನಿಗೆ ವಿಷಯ ತಿಳಿಸಿದ್ರು. ಶಕ್ತಿ ಮನೆಯೊಳಗಡೆ ಬರೋವಾಗ್ಲೇ ಅಮರೇಶ್ ಕಾಫಿ ಕುಡಿತಾ ವೆಯ್ಟ್ ಮಾಡ್ತಿದ್ರು. ಬಾ ಶಕ್ತಿ, ನನ್ನನ್ನ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ವಾ ಅಂತ ಕೇಳಿದ್ರು ಅಮರೇಶ್. ಇಲ್ಲಪ್ಪ, ಏನು ಈ ಟೈಮ್ನಲ್ಲಿ ಅಂತ ಗೊತ್ತಿದ್ದೇ ಕೇಳ್ದ ಶಕ್ತಿ. ನಿನ್ಗೆ ಗೊತ್ತು ನಾನು ಬಂದಿದ್ದು ಯಾಕೆ ಅಂತ, ಆದ್ರೂ ನಾನು ಡೈರೆಕ್ಟ್ ಆಗಿ ಕೇಳ್ತೀನಿ. ನೀನ್ ಅಮ್ಮನ ಮೇಲಿರೋ ಕೋಪದಲ್ಲಿ ನಿನ್ನ ಕಷ್ಟಪಟ್ಟು ಮಾಡಿದ ಕೆಲಸನ ಅವಮಾನ ಮಾಡಬಹುದಾ ಅಂದ್ರು ಅಮರೇಶ್. ನನ್ನ ಶ್ರಮ ಹೌದು, ಆದ್ರೆ ಇವತ್ತು ನನಗೆ ಅದು ಸ್ವಂತ ಇಲ್ವಲ್ಲ, ಇನ್ಮೇಲೆ ನನಗೆ ಸ್ವಂತ ಆಗಿರೋದನ್ನ ಮಾತ್ರ ನೋಡ್ಕೊಳಕ್ ಹೋಗ್ತೀನಿ ಅಂದ ಶಕ್ತಿ.
ಶಕ್ತಿ, ನೀನು ಕೋಪದಲ್ಲಿದ್ಯಾ? ಅದು ನಂಗೆ ಅರ್ಥ ಆಗ್ತಿದೆ. ಈ ಕೋಪದಲ್ಲಿ ತಗೊಳ್ಳೋ ಎಲ್ಲ ನಿರ್ಧಾರ ತಪ್ಪು ಅಂತಾನೆ ಇರುತ್ತೆ. ಇಡೀ ಬಿಸ್ನೆಸ್ ನಾಶ ಮಾಡಿಬಿಟ್ರೆ ನಿನ್ನ ಫ್ಯಾಮಿಲಿ ಏನು ಮಾಡುತ್ತೆ ಅಂದರು ಅಮರೇಶ್. ನನ್ನ ಹತ್ರ ಯಾವುದೇ ಫೆಸಿಲಿಟಿ ಇಲ್ಲ ಅಂದರೂ ನನ್ನ ಹೆಂಡತಿ ನನ್ನ ಜೊತೆಗೆ ಬಾಳ್ತಾಳೆ. ಅವಳು ಯಾವುದೇ ಆಡಂಬರ ಕೇಳಿಲ್ಲ. ನನಗಿನ್ಮೇಲೆ ಏನೂ ಬೇಡ. ನನ್ನ ಬಾಡಿಯಲ್ಲಿ ಶಕ್ತಿ ಇದೆ, ನಾನು ನೋಡ್ಕೊಳ್ತೀನಿ ಅಂದ ಶಕ್ತಿ. ಶಕ್ತಿ, ಸ್ವಲ್ಪ ಪೀಸ್ಫುಲ್ ಆಗಿ ಯೋಚನೆ ಮಾಡು ಅಂದರು ಅಮರೇಶ್. ಅಪ್ಪ, ನಾನು ಕೋಪದಲ್ಲಿಲ್ಲ, ವಿರಕ್ತಿಯಲ್ಲಿದ್ದೀನಿ. ಇವಾಗ ನಾನು ಪೀಸ್ಫುಲ್ ಆಗೇ ಇದ್ದೀನಿ. ಈ ಬಿಸ್ನೆಸ್ ಇಟ್ಕೊಂಡು ತಾನೇ ಅಮ್ಮ ಇಷ್ಟೆಲ್ಲ ಮಾಡಿದ್ದು. ಇನ್ಮೇಲೆ ಅವರಿಗೆ ನಾನು ಯಾವುದೇ ಚಾನ್ಸ್ ಕೊಡೋ ಹಾಗೆ ಇಲ್ಲ ಅಂತ ತನ್ನ ಮನಸ್ಸಿನಲ್ಲಿ ಇರೋದನ್ನ ತಂದೆಗೆ ಅರ್ಥ ಆಗೋ ಹಾಗೆ ಹೇಳ್ದ ಶಕ್ತಿ. ಅದಕ್ಕೆ ಇದು ದಾರಿ ಅಲ್ಲ ಶಕ್ತಿ, ಬೇರೆ ಏನಾದರೂ ಮಾಡು. ಈ ಬಿಸ್ನೆಸ್ ನೀನು ಬಿಲ್ಡ್ ಮಾಡಿದ್ದು, ನಿನ್ನ ಹೋರಾಟ, ನಿನ್ನ ಡೆಡಿಕೇಶನ್ ಇದು. ನಿನ್ನ ಕಣ್ಮುಂದೆನೇ ನಾಶ ಆಗೋಕೆ ಬಿಡಬೇಡ ಅಂತ ಮಗನ ಮನಸ್ಸನ್ನು ಬದಲಾಯಿಸೋಕೆ ಮಾತಾಡಿದ್ರು ಅಮರೇಶ್. ನಾನು ಕಳ್ಕೊಂಡಿದ್ದು ತುಂಬ ಜಾಸ್ತಿ ಅಪ್ಪ. ನನ್ನ ಕೈಯಲ್ಲಿ ಇನ್ಮೇಲೆ ರಿಕವರಿ ಮಾಡೋಕೆ ಆಗಲ್ಲ. ನನ್ನ ದಡ್ಡತನ ಮತ್ತು ಕಣ್ಣು ಮುಚ್ಚಿದ್ದ ಹಾಗಿದ್ದ ಪ್ರೀತಿನೇ ಅದಕ್ಕೆ ಕಾರಣ. ಇನ್ಮೇಲೆ ಆ ತಪ್ಪು ಮಾಡಲ್ಲ ನಾನು. ಇನ್ಮೇಲೆ ಅವ್ರಿಗೋಸ್ಕರ ನಾನು ಏನೂ ಮಾಡಲ್ಲ. ಪ್ಲೀಸ್, ಇನ್ಮೇಲೆ ಅವ್ರಿಗೋಸ್ಕರ ಮಾತಾಡೋ ಹಾಗಿದ್ರೆ ನನ್ನನ್ನು ಹುಡ್ಕೊಂಡು ಬರಬೇಡಿ ಅಂದ ಶಕ್ತಿ. ಅಮರೇಶ್ಗೆ ಏನು ಮಾಡಬೇಕು ಅಂತ ತಿಳಿದ ಶಾಕ್ ಆದರು. ಶಕ್ತಿ ಈ ಥರ ಖಾಲಿಯಾಗಿ ಕಟುವಾಗಿ ಮಾತಾಡ್ತಾನೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅವರು. ಅವನು ಹೇಳಿದ್ರಲ್ಲಿರೋ ಸತ್ಯ ಅವರಿಗೆ ಚುಚ್ಚಿತ್ತು. ಇವನ ನಿಜವಾದ ಪ್ರೀತಿಗೆ ತನಗೆ ಅನುಕೂಲವಾಗಿ ಬಳಸ್ಕೊಂಡು ಲೈಫ್ನ ಪೂರ್ತಿಯಾಗಿ ಚೇಂಜ್ ಮಾಡಿಬಿಟ್ಟಿದ್ರು ಕನಕ. ಏನೂ ಮಾತಾಡೋಕ್ಕಾಗದೆ, ಸರಿ ನಾನು ಹೊಡ್ತೀನಿ ಕಣೋ ಅಂದವರು ಮುಖ ಸಣ್ಣಗೆ ಮಾಡಿಕೊಂಡು ಹೆಂಡ್ತಿನ ಹುಡ್ಕೊಂಡು ಹೊರಟರು ಅಮರೇಶ್. ಎಲ್ಲವನ್ನು ಹಿತ ಕೇಳಿಸ್ಕೊಳ್ತಲೇ ಇದ್ಲು. ಗಂಡನನ್ನೇ ಕಣ್ಣು ಮಿಟುಕಿಸ್ದೆ ನೋಡ್ತಾ ಇದ್ರು. ಹಿತ ನೋಡ್ತಿರೋದು ಗೊತ್ತಾಗಿದ್ರು. ಅವಳನ್ನ ತಲೆ ಎತ್ತಿ ಕೂಡ ನೋಡದೆ ತನ್ನ ರೂಮಿಗೆ ಹೋದವನು ಬೆಡ್ ಮೇಲೆ ಸುಮ್ಮನೆ ಬಿದ್ದ ಶಕ್ತಿ. ದುಡ್ಡು ಯಾವಾಗ ಬೇಕಾದರೂ ಸಂಪಾದನೆ ಮಾಡ್ಕೋಬಹುದು, ಆದರೆ ಇನ್ಮೇಲೆ ಹೇಗೆ ಬಿಟ್ಟರೆ ನನ್ನ ತಾಯಿ ಪೂರ್ತಿಯಾಗಿ ಪಾಪಿಯಾಗಿ ಚೇಂಜ್ ಆಗಿಬಿಡ್ತಾರೆ. ನನ್ನ ಬಿಸ್ನೆಸ್ ನಾಶ ಆದರೂ ನನಗೆ ಚಿಂತೆ ಇಲ್ಲ. ನನಗೆ ನನ್ನ ಫ್ಯಾಮಿಲಿನೇ ಇಂಪಾರ್ಟೆಂಟ್. ನನ್ನ ಒಂದು ಮಗುವನ್ನು ಕಳ್ಕೊಂಡ ಹಾಗೆ ಇನ್ಮೇಲೆ ಯಾವುದನ್ನು ಕಳ್ಕೋಬಾರ್ದು ಅಂತ ಯೋಚನೆ ಮಾಡ್ತಾ ಇದ್ದವನಿಗೆ ಕಾಲ್ ಮೇಲೆ ಯಾರೋ ಕೂರೋ ಥರ ಅನ್ನಿಸ್ತು. ಸಡನ್ ಆಗಿ ಕಣ್ಣು ಬಿಟ್ಟವನು ಅಮ್ಮನ ಕಂಡು ನಗ್ತಾ ಎದ್ದು ಕೂತು, ಅಮ್ಮು, ಸೌಂಡ್ ಮಾಡದೆ ಬಂದು ಏನು ಮಾಡ್ತಿದ್ದೀರಾ? ಅಪ್ಪಂಗೆ ಡಿಸ್ಟರ್ಬ್ ಮಾಡಬಾರ್ದು ಅಂತ ಸೈಲೆಂಟ್ ಆಗಿದ್ದೀರಾ ಅಂತ ಮಗಳನ್ನ ಎತ್ತಿ ಅಪ್ಕೊಳ್ತಾ ಕೇಳ್ದ. ಅವಳು ಪುಟ್ಟ ಪುಟ್ಟ ಹಲ್ಲುಗಳು ಕಾಣೋ ಥರ ಕ್ಯೂಟ್ ಆಗಿ ನಕ್ಕವಳು ಎಗರಿ ಶಕ್ತಿ ಕೆನ್ನೆಗೆ ಮುತ್ತಿಟ್ಟಾಗ ಮಗಳನ್ನ ಎದೆಗೆ ಗಟ್ಟಿಯಾಗಿ ಅಪ್ಕೊಂಡವನ ಕಣ್ಣುಗಳು ತುಂಬಿ ಬಂದವು. ಒಂದು ವೇಳೆ ನೀನು ನಮಗೆ ಸಿಗಬೇಕು ಅಂತಾನೆ ನನ್ನ ಮಗುವನ್ನ ಕಳ್ಕೊಂಡೋ ಏನೋ ಅಂದ್ಕೊಳ್ತಿರುವಾಗಲೇ ಮಗು ಏನು ಫೀಲ್ ಮಾಡಿದ್ಲು. ತನ್ನ ಪುಟ್ಟ ಕೈಗಳಿಂದ ತಂದೆಯನ್ನ ಗಟ್ಟಿಯಾಗಿ ಎಗರಿ ಅಪ್ಕೊಂಡ್ಲು. ತಂದೆ ಮತ್ತೆ ಮಗಳು ಪ್ರೀತಿ ತೋರ್ಪಡಿಸ್ಕೊಳ್ತಾ ಮಗಳನ್ನ ಕೈಯಲ್ಲಿ ಎತ್ಕೊಂಡು ಚಿರಾಂತ್ ಫೋಟೋ ಹತ್ರಕ್ಕೆ ಬಂದವನು, ನೀನು ಇಷ್ಟೊಂದು ದೊಡ್ಡ ಗಿಫ್ಟ್ ನನಗೋಸ್ಕರ ಬಿಟ್ಟು ಹೋಗಿದ್ಯಾ ಕಣೋ. ಇಷ್ಟೊತ್ತಿನವರೆಗೂ ಇದ್ದ ಬೇಸರ ಎಲ್ಲ ಅಮ್ಮು ಕೊಟ್ಟ ಮುತ್ತಿನಲ್ಲಿ ಮಾಯ ಆಗ್ಬಿಡ್ತು ಅಂತ ಚಿರಾಂತ್ ಹತ್ರ ಹೇಳ್ದವನು ಮಗಳ ಕೆನ್ನೆಗೆ ಮುತ್ತಿಟ್ಟ ಶಕ್ತಿ. ಚಿರಾಂತ್ ಇಬ್ಬರನ್ನು ಫೋಟೋದಿಂದ ನೋಡಿ ನಕ್ಕ ಹಾಗೆ ಕಾಣಿಸ್ತಿತ್ತು. ಅಮ್ಮನ ಎತ್ಕೊಂಡು ಹಿತಾಳನ್ನ ಹುಡ್ಕೊಂಡು ಬಂದವನು, ಹಿತ ಬಾ ಆಚೆ ಹೋಗೋಣ ಅಂದ ಶಕ್ತಿ. ಆಗಲ್ಲ ಅಂತ ಡೈರೆಕ್ಟ್ ಆಗಿ ಹೇಳಿದ್ಲು ಹಿತ. ಯಾಕೆ ಹಿತ ಅಂತ ಬೇಸರದ ಧ್ವನಿಯಲ್ಲಿ ಕೇಳ್ದ ಶಕ್ತಿ. ನಿಮ್ಮ ಜೊತೆಗೆ ಬರೋಕ್ಕೆ ನನಗಿಷ್ಟ ಇಲ್ಲ ಅಂತ ಸೀರಿಯಸ್ ಮುಖದಿಂದ ಹೇಳ್ದವಳನ್ನ ನೋಡಿ ಅವನ ಹೃದಯಕ್ಕೆ ಇರಿತದ ಹಾಗೆ ನೋವಾಯಿತು. ಅವಳ ಈ ನಿರ್ಲಕ್ಷ್ಯ ವಿಷದ ಥರ ಅವನ ಬಾಡಿಯಲ್ಲಿ ಹರಡಿತ್ತು. ತನ್ನ ನೋವನ್ನ ಮನಸ್ಸಲ್ಲೇ ಮುಚ್ಚಿಟ್ಕೊಂಡವನು, ಹಾಗಾದ್ರೆ ನಾನು ಅಮ್ಮನ ಕರ್ಕೊಂಡು ಹೋಗ್ತೀನಿ ಅಂದ. ಅಮ್ಮನ ಯಾಕೆ ಅಂದ್ಲು ಹಿತ. ಸುಮ್ಮನೆ ಹಾಗೆ ನನ್ನ ಮಗಳನ್ನ ನಾನು ಕರ್ಕೊಂಡು ಹೋಗ್ತೀನಿ ಅಂದ ಶಕ್ತಿ. ನಾನು ಒಬ್ಳನ್ನೇ ಕಳಿಸಲ್ಲ ಅಂದ್ಲು ಹಿತ. ಹಾಗಾದ್ರೆ ನೀನು ಬಾ ಅಂದ ಶಕ್ತಿ. ಹಿತ ಯೋಚನೆ ಮಾಡೋಕೆ ಸ್ಟಾರ್ಟ್ ಮಾಡಿದ್ಲು. ನೀನು ತುಂಬ ಟೈಮ್ ಯೋಚನೆ ಮಾಡ್ತೀಯಾ, ನಾವು ಅಷ್ಟೊಳಗಡೆ ಹೋಗಿ ಬಂದ್ಬಿಡ್ತೀವಿ ಅಂದವನು ನಿಲ್ಲದೆ ಮಗಳನ್ನ ಎತ್ಕೊಂಡು ಹೊರಟೆ ಬಿಟ್ಟ ಶಕ್ತಿ. ಹೇ ಇರಿ, ನಾನು ಬರ್ತೀನಿ, ನನಗೆ ಅಮ್ಮನ ಮಾತ್ರ ಒಬ್ಳನ್ನೇ ನಿಮ್ಮ ಜೊತೆ ಕಳ್ಸೋಕೆ ಇಷ್ಟ ಇಲ್ಲ ಅಂತ ಕಿರಿಚ್ತಾ ಅವ್ರ ಹಿಂದೆಯೇ ಓಡಿದ್ಲು ಹಿತ. ಶಕ್ತಿ ತಾನು ಅನ್ಕೊಂಡಿದ್ದು ಸಾಧಿಸಿದ ನಗುವಿನೊಂದಿಗೆ ಮಗಳನ್ನ ಮುಂದ್ಗಡೆ ಕೂರಿಸಿದಾಗ ಅಮ್ಮನ ಎತ್ತಿ ಮಡಿಲಲ್ಲಿ ಕೂರಿಸ್ಕೊಂಡು ಹಿತ ಕೂಡ ಮುಂದೆನೆ ಕೂತ್ಕೊಂಡ್ಲು. ಆದರೆ ಮುಖ ಮಾತ್ರ ಉರ್ರ್ ಅಂತ ಇಟ್ಕೊಂಡಿದ್ಲು, ಗುರ್ರ್ ಅಂತ. ಅವಳು ಬಂದಿದ್ದೆ ಸಾಕು ಅನ್ನೋ ಥಾಟ್ನಿಂದ ಕಾರ್ ಸ್ಟಾರ್ಟ್ ಮಾಡಿದವನು ಆ ಸಿಚುಯೇಷನ್ ಚೇಂಜ್ ಮಾಡೋಕೆ ಒಂದು ರೊಮ್ಯಾಂಟಿಕ್ ಸಾಂಗ್ ಪ್ಲೇ ಮಾಡ್ದ ಶಕ್ತಿ. ಇಬ್ಬರೇ ಇರೋ ಕಾರ್ನಲ್ಲಿ ಈ ಸಾಂಗ್ ಇಬ್ಬರಲ್ಲೂ ಒಂದು ಹಂಬಲ ಕ್ರಿಯೇಟ್ ಮಾಡಿತ್ತು.
ಆ ಫೀಲಿಂಗ್ ಸಾಂಗ್ನಲ್ಲಿ ಇಬ್ಬರ ಮನಸ್ಸು ಹಳೆಯ ದಿನಗಳಿಗೆ ಹೋಯಿತು. ತಮ್ಮ ಲೈಫ್ನ ಸ್ವೀಟ್ ದಿನಗಳು ಪುಟಗಳನ್ನು ತಿರುವಿ ನೋಡಿತ್ತು. ಶಕ್ತಿ ಮಧ್ಯ ಮಧ್ಯ ಹೆಂಡತಿನ ತಿರುಗಿ ನೋಡ್ದ. ಅವಳು ಡೈರೆಕ್ಟ್ ಆಗಿ ತಿರುಗಿ ನೋಡ್ದಿದ್ರು ಓರೆಗಣ್ಣಿನಿಂದ ಶಕ್ತಿನ ನೋಡ್ತಾನೆ ಇದ್ಲು. ಈ ಸಾಂಗ್ ಚೇಂಜ್ ಮಾಡಿ ಅಂದ್ಲು ಹಿತ. ಯಾಕೆ, ಎಷ್ಟೊಂದು ರೊಮ್ಯಾಂಟಿಕ್ ಸಾಂಗ್ ಇದು, ಇದನ್ನ ಹೋಗಿ ಹೋಗಿ ಚೇಂಜ್ ಮಾಡೋಕೆ ಹೇಳ್ತೀಯಾ ಅಂದ ಶಕ್ತಿ. ನನಗಿಷ್ಟ ಇಲ್ಲ ಅಂದ್ಲು ಹಿತ. ಯಾಕೆ ಇಷ್ಟ ಇಲ್ಲ ಅಂದ ಶಕ್ತಿ. ಅದೆಲ್ಲ ಹೇಳೋಕ್ಕಾಗಲ್ಲ ಅಂದ್ಲು ಹಿತ. ಹಾಗಾದ್ರೆ ನಂಗೂ ಚೇಂಜ್ ಮಾಡೋಕ್ಕಾಗಲ್ಲ ಅಂದ ಶಕ್ತಿ. ಬೇಕಂತಲೇ ಮಾಡ್ತಿದ್ದೀರಾ ಅಂತ ಕೋಪದಿಂದ ಕೇಳಿದ್ಲು ಹಿತ. ಹೌದು, ನೀನ್ ಬೇಕು ಅಂತಾನೆ ಇಷ್ಟೆಲ್ಲ ಮಾಡ್ತಿದ್ದೀನಿ ಅಂದ ಶಕ್ತಿ. ಬೇಡದೇ ಇರೋ ಮಾತೆಲ್ಲ ಬೇಡ, ಫಸ್ಟ್ ಈ ಸಾಂಗ್ ಚೇಂಜ್ ಮಾಡಿ ಅಂದ್ಲು ಹಿತ. ಆಗಲ್ಲ, ನಿನ್ನ ಮನಸ್ಸು ನನ್ನ ಕಡೆ ವಾಲಿ ಬಿಡುತ್ತೆ ಅಂತ ಹೆದರ್ತಿದ್ಯಾ ಅಂತ ಕೇಳ್ದ ಶಕ್ತಿ. ಅಯ್ಯಯ್ಯೋ, ತುಂಬ ಆಸೆ ಪಡಬೇಡಿ, ಅದೆಲ್ಲ ನಡೆಯೋದೇ ಇಲ್ಲ ಅಂದ್ಲು ಹಿತ. ಆಸೆ ಪಟ್ರೆ ಏನು ತಪ್ಪು, ಯಾವತ್ತಾದರೂ ಒಂದಿನ ನಿನ್ನ ಮನಸ್ಸು ಬದಲಾಗತ್ತೆ ಹಿತ, ಅಲ್ಲಿವರೆಗೂ ನಾನು ವೆಯ್ಟ್ ಮಾಡ್ತೀನಿ ಅಂದ ಶಕ್ತಿ. ನೀವಿದಕ್ಕೆ ನನ್ನ ಕರ್ಕೊಂಡು ಬಂದಿದ್ದು ಅಂದ್ಲು ಹಿತ. ಇಲ್ಲ ಅಂತ ಹೇಳೋಕ್ಕಾಗಲ್ಲ, ಹೌದು ಅಂತಾನೂ ಹೇಳೋಕ್ಕಾಗಲ್ಲ. ಈ ಥರ ಒಂದು ಚಾನ್ಸ್ ಸಿಗುತ್ತೆ ಅಂತ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಸಿಕ್ಕಿರೋ ಚಾನ್ಸ್ ವೇಸ್ಟ್ ಮಾಡೋಕ್ಕೆ ನಂಗೆ ಇಷ್ಟ ಇಲ್ಲ ಅಂದ ಶಕ್ತಿ. ಹಿತ ಮಗುವನ್ನ ಬಾಗಿ ನೋಡಿದಾಗ ಅಮ್ಮು ನಿದ್ರೆ ಮಾಡ್ತಿದ್ಲು. ಮಗು ಮಲಗ್ಬಿಟ್ಲು. ಕಾರ್ ತಿರುಗಿಸಿ ಮನೆಗೆ ಹೋಗೋಣ ಅಂದ್ಲು ಹಿತ. ನನಗೆ ಆನ್ಸರ್ ಮಾಡು ಹಿತ ಅಂತ ಸ್ಟಾರ್ಟ್ ಮಾಡಿದ್ದನ್ನು ಅರ್ಧಕ್ಕೆ ನಿಲ್ಲಿಸೋಕೆ ಶಕ್ತಿಗೆ ಇಷ್ಟ ಇರಲಿಲ್ಲ. ಇವತ್ತೇ ಒಂದು ಡಿಸಿಷನ್ ತಗೋಬೇಕು ಅಂತ ಅವನು ಅಂದ್ಕೊಂಡಿದ್ದ. ನೀವು ಮನೆಗೆ ಹೋಗಿ, ಇಲ್ಲಾಂದರೆ ಕಾರ್ ನಿಲ್ಲಿಸಿ, ನಾವು ಬಸ್ನಲ್ಲಿ ಹೋಗ್ತೀವಿ ಅಂತ ಹಿತ ಮಗಳನ್ನ ಎತ್ತಿ ಹೆಗಲಿಗೆ ಹಾಕ್ಕೊಂಡು ಇಳಿಯೋಕೆ ರೆಡಿ ಆದಾಗ ಕಾರ್ ಮೇಲೆ ಜೋರಾಗಿ ಗುದ್ದಿದವನು ಕಾರನ್ನು ಸ್ಪೀಡಾಗಿ ತಿರುಗಿಸ್ತಾ ಶಕ್ತಿ. ಹಿತಾಳನ್ನು ಡ್ರಾಪ್ ಮಾಡಿಬಿಟ್ಟು ಒಳಗಡೆ ಕೂಡ ಬಾರದೆ ಅವನು ಹೊರಟು ಹೋದ. ಅವನು ಹೋಗಿದ್ದನ್ನು ಹಿತ ಕೇರ್ ಮಾಡದೆ ಮಗಳನ್ನ ಅಪ್ಕೊಂಡು ಮನೆ ಒಳಗಡೆ ಹೋದ್ಲು. ಅಕ್ಕ, ಏನಕ್ಕ ಹೋದ ಸ್ಪೀಡ್ನಲ್ಲೇ ಬಂದ್ಬಿಟ್ಟೆ ಅಂದ್ಲು ಅನು. ಅಮ್ಮು ಮಲಗ್ಬಿಟ್ಲು ಅನು, ಅದಕ್ಕೆ ಬಂದ್ಬಿಟ್ಟೆ ಅಂದ್ಲು ಹಿತ. ಅವ್ರ ಜೊತೆಗೆ ಜಗಳನಾ ಅಂತ ಕೇಳಿದ್ಲು ಅನು. ಅವ್ರ ಜೊತೆಗೆ ಜಗಳ ಆಡೋಕ್ಕೂ ನಂಗೆ ಇಷ್ಟ ಇಲ್ಲ ಅನು, ಇನ್ಮೇಲೆ ಜಗಳ ಆಡೋಕೆ ಏನಿದೆ ಅಂತ ಖಾಲಿಯಾಗಿ ಆನ್ಸರ್ ಮಾಡಿದ್ಲು ಹಿತ. ಅಕ್ಕನ ಬೇಸರದ ಮಾತು ಕೇಳಿ ಬೇಸರಗೊಂಡ ಅನು ಅಮ್ಮನ ಕೊಡು ಅಂತ ಎತ್ಕೊಂಡು ಹೋದ್ಲು. ಅಮ್ಮನ ಮಲಗಿಸ್ಬಿಟ್ಟು ಬಾ ಅನು, ಬಿಸಿ ಬಿಸಿಯಾಗಿ ಕಾಫಿ ಕುಡಿಯೋಣ ಅಂದ್ಲು ಹಿತ. ಸರಿ ಅಕ್ಕ ಅಂದ್ಲು ಅನು. ಅನು ಬರೋ ಅಷ್ಟರಲ್ಲಿ ಹಾಲು ಕಾಯಿಸಿಟ್ಲು. ಅನು ಅಕ್ಕನ ಮುಖ ನೋಡ್ತಾ ಕೂತಿದ್ಲು. ನಂತರ ಅನು ಕಾಫಿ ತಗೋ ಅಂದ್ಲು ಹಿತ. ಅಕ್ಕ ಕೊಟ್ಟ ಕಾಫಿ ಇಸ್ಕೊಂಡವಳು ಏನಕ್ಕ ಡಿಸೈಡ್ ಮಾಡಿದ್ಯಾ ಅಂತ ಕೇಳಿದ್ಲು ಅನು. ಯಾವುದ್ರ ಬಗ್ಗೆ ಕೇಳ್ತಿದ್ಯಾ ಅನು ಅಂದ್ಲು ಹಿತ. ನಿನ್ನ ಗಂಡನ ಬಗ್ಗೆನೇ ಕೇಳ್ತಿದ್ದೀನಿ ಅಂದ್ಲು ಅನು. ಹೊಸದಾಗಿ ಡಿಸೈಡ್ ಮಾಡೋದು ಏನೂ ಇಲ್ಲ, ಆಲ್ರೆಡಿ ಮಾಡಿದ್ದೀನಿ. ಅಮ್ಮನ ಸಾಕೊಂಡು ಹಾಗೆ ಬದುಕ್ಬಿಡ್ತೀನಿ ಅಂದ್ಲು ಹಿತ. ಆದರೆ ಅವರು ಹಾಗೆ ಬಿಡಲ್ಲ ಅಕ್ಕ, ಇವಾಗ ನಿನಗೋಸ್ಕರನೇ ಎಲ್ಲ ಮಾಡ್ತಿದ್ದಾರೆ ಅಂದ್ಲು ಅನು. ಅದಕ್ಕೆ ನಾನೇನು ಮಾಡೋಕ್ಕಾಗತ್ತೆ, ಅವರನ್ನು ನಾನು ಏನು ಮಾಡೋಕ್ಕೆ ಹೇಳಿಲ್ಲ. ಇದು ಯಾವುದಕ್ಕೂ ನನ್ನ ಮನಸ್ಸು ಕರ್ಗಲ್ಲ ಅಂದ್ಲು ಹಿತ. ನೀನು ಎಲ್ಲಿ ಹೋದರೂ ಅವ್ರು ಬರ್ತಾರೆ, ನೀನು ಇಲ್ಲೇ ಏನಾದರೂ ಒಂದು ಡಿಸಿಷನ್ ತಗೊಳ್ಳೋದು ಒಳ್ಳೆಯದು ಅಕ್ಕ ಅಂದ್ಲು ಅನು. ನೀನು ಮದುವೆ ಮಾಡ್ಕೊ, ಅದಾದಮೇಲೆ ನಾನು ಡಿಸಿಷನ್ ತಗೊಳ್ತೀನಿ ಅಂದ್ಲು ಹಿತ. ಸಾರಿ ಅಕ್ಕ, ನನಗೆ ಮದುವೆ ಬಗ್ಗೆ ಯೋಚನೆ ಮಾಡಿದ್ರೇ ಹೆದರಿಕೆ ಆಗುತ್ತೆ. ನನ್ನ ಹತ್ರ ಇನ್ಮೇಲೆ ಇದ್ರ ಬಗ್ಗೆ ಮಾತಾಡಬೇಡ. ನಾನು ನಿನ್ನನ್ನು ಯೋಚನೆ ಮಾಡೋಕೆ ಹೇಳಿದ್ದು ಅಮ್ಮಗೋಸ್ಕರನೇ. ಯಾಕಂದರೆ ಅಮ್ಮು ಅವ್ರ ಹತ್ರ ತುಂಬ ಅಟ್ಯಾಚ್ಡ್ ಆಗಿಬಿಟ್ಟಿದ್ದಾಳೆ. ಇನ್ಮೇಲೆ ಸಪ್ರೇಟ್ ಮಾಡೋಕ್ಕಾಗಲ್ಲ, ನನಗೆ ಹಾಗೆ ಅನ್ನಿಸ್ತಿದೆ ಅಂದ್ಲು ಅನು. ನೀನು ದೊಡ್ಡ ಮನುಷ್ಯ ಆಗ್ಬಿಟ್ಟಿದ್ಯಾ ಅನ್ಸುತ್ತೆ ಅನು, ಡಿಸಿಷನ್ ಎಲ್ಲ ನೀನೇ ತಗೊಳ್ತಿದ್ಯಾ ಅಂದ್ಲು ಹಿತ. ನೀನು ಹೇಗೆ ಬೇಕಾದರೂ ಅನ್ಕೋ ಅಕ್ಕ, ನನಗೆ ಮದುವೆ ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲ. ಯಾಕಂದರೆ ನಿಮ್ಮ ಲೈಫ್ ನೋಡಿ ನಾನು ಈ ಥರ ಒಂದು ಡಿಸಿಷನ್ ತಗೊಂಡಿದ್ದು. ನಾನು ಹೀಗೆ ಒಬ್ಬಳೇ ಇರ್ತೀನಿ ಅಂದ್ಲು ಅನು. ಅನು, ಎಲ್ಲರೂ ಒಂದೇ ಥರ ಇರಲ್ಲ ಅಂತ ಹಿತ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡೋವಾಗಲೇ ಕೈ ನೀಡಿ ತಡೆದವಳು. ನೀನು ತುಂಬ ಹೇಳಿದ್ಯಾ, ನಾನು ತುಂಬ ಕೇಳಿದ್ದೀನಿ. ನಾನಿವಾಗ ಅಮ್ಮಗೋಸ್ಕರ ಮಾತ್ರ ಮಾತಾಡಿದೆ. ನಾನು ಮದುವೆ ಲೈಫ್ ನಂಬೋವಾಗ ಖಂಡಿತ ಮದುವೆ ಮಾಡ್ಕೊಳ್ತೀನಿ ಅಂದ್ಲು ಅನು. ತಂಗಿಗೆ ಅರ್ಥ ಮಾಡಿಸೋಕ್ಕಾಗದೆ ಸೋತು ಹೋದವಳು ತಲೆ ಹಿಡ್ಕೊಂಡು ಕೂದ್ಲು ಹಿತ. ಅವಳಿಗಾಗಿ ಒಂದು ಲೈಫ್ ಕ್ರಿಯೇಟ್ ಮಾಡಿಕೊಡೋಕೆ ಹಿತ ಕೂಡ 1 ವರ್ಷದಿಂದ ಟ್ರೈ ಮಾಡ್ತಿದ್ದಾಳೆ. ಆದರೆ ಅನು ಮಾತ್ರ ಒಪ್ತಿಲ್ಲ. ಇತ್ತ ಶಕ್ತಿ ತುಂಬ ಸ್ಪೀಡಾಗಿ ಹೋದವನು ಜನ ಯಾರೂ ಇಲ್ಲದ ಜಾಗದಲ್ಲಿ ಕಾರ್ ನಿಲ್ಲಿಸ್ಬಿಟ್ಟು ಇಳಿದ. ಕೋಪನ, ಅಸಹಾಯಕತೆನ, ಬೇಸರನ, ಇಲ್ಲ ಎಲ್ಲ ಸೇರಿನ ವಿಷ ಮೀರಿಸಿದ ನೋವಾಗಿ ಫೀಲ್ ಮಾಡಿದವನ ಹೃದಯ ಒಡೆದು
ಸತ್ ಹೋಗ್ತೀನ ಅಂತ ಹೆದರ್ದ. ಹೇಗೆ ಕೋಪ ತೋರ್ಪಡಿಸ್ಬೇಕು ಅಂತ ಗೊತ್ತಾಗದ ಮಗುವಿನ ಹಾಗೆ ಒದ್ದಾಡ್ದ. ಆಕಾಶದ ಕಡೆಗೆ ನೋಡಿ ಆ ಅಂತ ಕಿರಿಚ್ದ. ಆಕ್ರೋಶ, ಹಂಬಲ, ಆರ್ಭಟ ಅಡಗೋವರೆಗೂ ಕಿರಿಚ್ದ. ನೀರು ಖಾಲಿಯಾಗಿ ಸೌಂಡ್ ಬಾರದೆ ಗಂಟಲು ಒಣಗಿ ಹೋಗಿ ಕೆಮ್ತಾ ಬಂದು ಕಾರ್ ಹತ್ರ ಬಂದ. ಹಾಗೆ ಕಾರ್ ಮೇಲೆ ವಾಲಿ ನಿಂತ. ಹೇಗೆ ಹೇಗೆ ನಿನ್ನನ್ನು ಸಮಾಧಾನ ಮಾಡಲಿ, ಹೇಗೆ ನಮ್ಮ ಲೈಫ್ನಲ್ಲಿ ರಿಕವರಿ ಮಾಡಲಿ, ಏನನ್ನ ಇಟ್ಕೊಂಡು ನಮ್ಮನ್ನು ಒಂದು ಮಾಡಲಿ ಅಂತ ಏನೂ ಅರ್ಥ ಆಗದೆ ಹುಚ್ಚಂತರ ಒದ್ದಾಡ್ದ ಶಕ್ತಿ. ಹಿತಾಳ ನಿರ್ಲಕ್ಷ್ಯ ತಡ್ಕೊಳ್ಳೋಕ್ಕಾಗ್ತಿಲ್ಲ. ಅವಳ ದೂರ ಇಡುವಿಕೆಯನ್ನು ಒಪ್ಪೋಕ್ಕೂ ಆಗ್ತಿಲ್ಲ. ಅವಳ ಅಸಡ್ಡೆ ಸಹಿಸೋಕ್ಕಾಗ್ತಿಲ್ಲ. ಅವಳ ಫೀಲಿಂಗ್ಸ್ ಇಲ್ಲದ ಮುಖ ನೋಡೋಕ್ಕಾಗ್ತಿಲ್ಲ ಶಕ್ತಿ ಕೈಯಿಂದ. ಅವಳನ್ನು ಮತ್ತೆ ತನ್ನವಳಾಗಿ ಮಾಡ್ಕೊಳ್ಳೋಕೆ ಯೋಚನೆ ಮಾಡೋಕೆ ಸ್ಟಾರ್ಟ್ ಮಾಡ್ದ ಶಕ್ತಿ. ಮಾರನೇ ದಿನಾನು ಟ್ರಾಫಿಕ್ ಸಿಗ್ನಲ್ನಲ್ಲಿ ತನ್ನ ಕಾರಿನಲ್ಲಿ ಕಾಯ್ತಾ ನಿಂತಿರ್ಬೇಕಾದ್ರೆ ಅವಳ ಕಾರಿಗೆ ಹಿಂದೆಯಿಂದ ಯಾರೋ ಬಂದು ಜೋರಾಗಿ ಮುಟ್ಸಿದ್ರು, ಅಂದರೆ ಗುದ್ದಿದ್ರು. ಕಾರು ಒಮ್ಮೆಲೆ ನಡುಗಿ ಸ್ವಲ್ಪ ಮುಂದೆ ಹೋಗಿ ನಿಂತಿದ್ದಕ್ಕೆ ಅವಳಿಗೆ ಎಲ್ಲಿಲ್ಲದ ಕೋಪ ಬಂತು. ಸಿಟ್ಟಿನಿಂದ ಕಾರ್ನಿಂದ ಕೆಳಗಡೆ ಇಳಿದು ಹಿಂದೆ ಬಂದು ನಿಂತಾಗ ಅಲ್ಲಿ ಆಕಾಶ್ ಗಾಬರಿಯಿಂದ ಕಣ್ಬಿಡ್ತಾ ನಿಂತಿದ್ದ. ಅನುಲ ಕೋಪದ ಮುಖವನ್ನ ನೋಡಿ ಹೆದರಿದ ಅವನು, ಸಾರಿ ಮೇಡಮ್, ಹಿಂದೆಯಿಂದ ಯಾರೋ ಗಾಡಿನ ಬಂದು ತಳ್ಳಿದ್ರು, ನಾನು ಬೇಕು ಅಂತ ಮಾಡಲಿಲ್ಲ, ನಿಜವಾಗ್ಲೂ ಕ್ಷಮಿಸ್ಬಿಡಿ ಅಂತ ತುಂಬ ವಿನಯವಾಗಿ ಕೇಳ್ಕೊಳ್ತಾ ಇದ್ದ. ಅಷ್ಟರಲ್ಲೇ ಸಿಗ್ನಲ್ ಬದಲಾಗಿ ಹೋಗಿದ್ರಿಂದ ಹಿಂದಿದ್ದ ವಾಹನಗಳೆಲ್ಲ ನಿಲ್ಲಿಸದೆ ಹಾರ್ನ್ ಮಾಡೋಕೆ ಶುರು ಮಾಡಿದ್ವು. ಆಕಾಶ್ನನ್ನ ಅವಳು ನಿದ್ರೆಯಲ್ಲೂ ಮರೆಯಿಲ್ಲ ಅನ್ಸುತ್ತೆ. ಅವನನ್ನ ನೋಡಿದ ತಕ್ಷಣ ಅನುಳ ಮನಸ್ಸಿನಲ್ಲಿದ್ದ ಸಾಧಾರಣ ಕೋಪ ಕೂಡ ದೊಡ್ಡ ದ್ವೇಷವಾಗಿ ಬದಲಾಗಿತ್ತು. ಕಣ್ಣುಗಳು ಕೆಂಪಗಾಗೋ ಥರ ಅವನನ್ನ ಕ್ರೂರವಾಗಿ ದಿಟ್ಟಿಸಿದವಳು, ಸ್ಯಾಡಿಸ್ಟ್ ಅಂತ ಒಂದೇ ಒಂದು ಮಾತು ಬೈದ್ಬಿಟ್ಟು ತಕ್ಷಣ ಕಾರು ಹತ್ತಿ ಹೊರಟು ಹೋದ್ಲು ಅನು. ಅವಳು ಅಷ್ಟೊಂದು ನಿಧಾನವಾಗಿ ಬೈದಿದ್ರು ಆ ಮಾತು ಆಕಾಶ್ ಕಿವಿಗೆ ತುಂಬ ಸ್ಪಷ್ಟವಾಗಿ ಬಿದ್ದಿತ್ತು. ಒಬ್ಬ ಗಂಡಸಿನ ಆತ್ಮಗೌರವಕ್ಕೆ ಪೆಟ್ಟು ಬಿದ್ದಿದ್ರಿಂದ ಅವನಿಗೆ ತಡ್ಕೊಳ್ಳೋಕೆ ಆಗಲಿಲ್ಲ. ಯಾರು ಈ ಲೂಸು? ಇದಕ್ಕಿಂತ ಮುಂಚೆ ಅವಳನ್ನು ನಾನು ಎಲ್ಲೂ ನೋಡೇ ಇಲ್ಲ. ಛೆ, ಬೆಳಗ್ಗೆನೆ ತಲೆ ತಿನ್ನೋಕೆ ಬಂದು ಸೇರ್ತಾಳೆ. ಇವತ್ತು ಯಾರ ಮುಖ ನೋಡಿ ಎದ್ನೋ ಗೊತ್ತಿಲ್ಲ ಅಂತ ಗುಣಗ್ತಾ ಮುಂದೆ ಹೋದ. ಅವನು ತನ್ನ ಕೋಪ ತೀರಿಸ್ಕೊಳ್ಳೋಕೆ ಎಷ್ಟೇ ಬಾಯಿಗೆ ಬಂದು ಹಂಗೆ ಬೈತಿದ್ರು ಅವಳು ಅಂದ ಒಂದು ಮಾತು ಅವನಿಗೆ ಅರ್ಗಿಸ್ಕೊಳ್ಳೋಕೆ ಆಗ್ತಾ ಇರಲಿಲ್ಲ. ಇದಕ್ಕಿಂತ ಮುಂಚೆ ಆ ಹುಚ್ಚಿ ಯಾರು ಅಂತಾನೆ ನನಗೆ ಗೊತ್ತಿಲ್ಲ. ಇನ್ನೊಂದ್ಸಲಿ ಅವಳನ್ನು ನನ್ನ ಕಣ್ಣು ಮುಂದೆ ನೋಡ್ದೆ ಅನ್ಕೋ, ನೋಡಿದ ಜಾಗದಲ್ಲೇ ಬಾಯಿ ಹೊಡೆದ್ಬಿಡ್ತೀನಿ ಅವಳದು. ಅದು ಬಾಯೋ ಇಲ್ಲ ಚರಂಡಿನೋ ಗೊತ್ತಿಲ್ಲ ಅಂತ ದಿನ ಪೂರ್ತಿ ಬಾಯಿ ಮುಚ್ಚದೆ ಅನುನೇ ಬೈತಾ ಇದ್ದ ಆಕಾಶ್. ಇತ್ತ ಶಕ್ತಿ ತನ್ನ ಮುಂದಿನ ಪ್ಲಾನ್ ಮುಗಿಸಿ ತುಂಬಾ ಖುಷಿಯಿಂದ ಮೆಟ್ಟಿಲುಗಳ ಮೇಲೆ ಜಿಗಿತಾ ಕೆಳಗಡೆ ಇಳಿದು ಬರ್ತಿದ್ದವನು ಅಲ್ಲಿ ನಿಂತಿದ್ದ ಹಿತಾಳನ್ನ ಗಮನಿಸ್ಲೇ ಇಲ್ಲ. ಅವನು ನೋಡಿ ನಿಲ್ಲೋ ಮುನ್ನವೇ ಹಿತಾಳ ಮೇಲೆ ಜೋರಾಗಿ ಡಿಕ್ಕಿ ಹೊಡೆದ. ಹಿತಾಗೆ ಅವನ ಸ್ಪೀಡ್ ಮತ್ತೆ ತೂಕವನ್ನ ತಡ್ಕೊಳ್ಳೋಕೆ ಆಗದೆ ಬ್ಯಾಲೆನ್ಸ್ ತಪ್ಪಿ ಇಬ್ರು ದಪ್ ಅಂತ ಕೆಳಗಡೆ ಬಿದ್ರು. ಹಿತಾಗೆ ಬೆನ್ನು ಮೂಳೆಯಲ್ಲಿ ಜಮ್ ಅಂತ ನೋವಾಯ್ತು. ಅಯ್ಯೋ ಅಮ್ಮ! ಭಾರ ಮತ್ತೆ ನೋವನ್ನ ತಡೆಯೋಕ್ಕಾಗದೆ ಜೋರಾಗಿ ಕಿರ್ಚಿದ್ಲು ಹಿತ. ಅವಳು ನೋವಿನಿಂದ ಒದ್ದಾಡ್ತಿರೋದು ಶಕ್ತಿಗೆ ನೋವು ಕೊಟ್ಟರು ಅವಳ ಸಾಮೀಪ್ಯ ಮತ್ತೆ ಅವಳ ಮೈ ಸುಗಂಧ ಅವನನ್ನ ಮೈಮರೆಯುವಂತೆ ಮಾಡಿತ್ತು. ವರ್ಷಗಳು ಕಳೆದ್ರು ಅವಳ ಮೇಲಿನ ಆ ಪ್ರೀತಿಯ ಸುಗಂಧವನ್ನ ಅನುಭವಿಸಿದ ಅವನ ಮನಸ್ಸು ತಾಯಿಯನ್ನ ಕಂಡ ಮಗುವಿನಂತೆ ಜಿಗಿದಾಡಿತ್ತು. ಅವಳ ಮೇಲಿಂದ ಎದ್ದೇಳು ಯಾವುದೇ ಆಲೋಚನೆ ಇಲ್ಲದವನು ಈ ನಿಮಿಷವನ್ನ ಆ ಕ್ಷಣವನ್ನ ಅನುಭವಿಸ್ತಾ ತನ್ನ ನೋವುಗಳನ್ನೆಲ್ಲ ಮರ್ತ. ಹಳೆಯ ಕಾಲದ ಕಹಿ ನೆನಪುಗಳು ಕೂಡ ಮರೆತು ಹೋದ್ವು. ಅವಳ ಮೇಲಿಂದ ಏಳೋ ಯೋಚನೆಯೇ ಇಲ್ಲದವನು ಅವಳ ಕುತ್ತಿಗೆ ಮೇಲೆ ತನ್ನ ಒದ್ದೆಯಾದ ತುಟಿಗಳಿಂದ ಮೆಲ್ಲಗೆ ಸ್ಪರ್ಶಿಸಿದಾಗ ಆ ಹೆಣ್ಣಿನ ಮೈ ಝುಮ್ಮಂದಿತ್ತು. ಅವಳೊಳಗೆ ಹೆಣ್ಣುತನ ಎಚ್ಚರಗೊಂಡು ಅವನನ್ನ ತನ್ನಿಂದ ದೂರ ತಳ್ಳೋಕೆ ಪ್ರಯತ್ನಿಸಿದ್ಲು. ಅವನಾದ್ರೂ ದೂರ ಸರಿಬೇಕಲ್ಲ. ಅವಳನ್ನ ಅಂಟ್ಕೊಂಡಿರೋ ಗಮ್ ಥರ ಗಟ್ಟಿಯಾಗಿ ಹಿಡ್ಕೊಂಡಿದ್ದ. ಕೆಳಗಡೆ ಬಿದ್ದಾಗ ಸಿನಿಮಾ ಥರ ಹೀರೋ ಹೀರೋಯಿನ್ ಕಣ್ಣು ಕನ್ನಡಿ ಆಗೋ ಥರ ಯಾವುದೋ ದೃಶ್ಯ ಅಲ್ಲಿ ಇರಲಿಲ್ಲ. ಅದಕ್ಕೆ ಬದಲಾಗಿ ಹಿತಾಳ ಮುಖದಲ್ಲಿ ಕಿರಿಕಿರಿ ಮತ್ತೆ ಕೋಪ ಎದ್ದು ಕಾಣಿಸ್ತಿತ್ತು. ಛೆ, ಎದ್ದೇಳಿ ಅಂತ ಕೋಪದಿಂದ ಕಿರ್ಚಿದ್ಲು ಹಿತ. ತಲೆ ಎತ್ತಿ ಅವಳ ಮುಖ ನೋಡ್ದವನು, ನಾವಿಷ್ಟೊಂದು ಹತ್ರ ಇರೋದು ಇದೇನು ಮೊದಲ ಬಾರಿ ಅಲ್ಲ, ಇದಕ್ಕಿಂತ ಇನ್ನೂ ಬಿಗಿಯಾಗಿ ಹತ್ತಿರವಾಗಿ ಇದ್ದೀವಿ ಅಂತ ಕಣ್ಣುಗಳನ್ನು ಅರ್ಧ ಮುಚ್ಚಿ ಹೇಳಿದವನನ್ನ ಅವಳು ಶೂನ್ಯವಾಗಿ ನೋಡ್ತಾ, ಹಳೆ ವಿಷಯಗಳ ಬಗ್ಗೆ ಯೋಚಿಸೋಕೆ ನನಗಿಷ್ಟ ಇಲ್ಲ, ಬಿಡಿ ನನ್ನನ್ನು ಅಂತ ಬೇಸರದ ಧ್ವನಿಯಲ್ಲಿ ಹೇಳಿದ್ಲು ಹಿತ. ಅವಳ ಮಾತನ್ನ ಕೇಳಿ ಶಕ್ತಿ ಮನಸ್ಸು ಬಿಸಿ ನೀರಿಗೆ ಬಿದ್ದ ಮೀನಿನಂತೆ ವಿಲವಿಲ ಅಂತ ಒದ್ದಾಡಿತ್ತು.
ಕತೆ ಮುಂದುವರಿಯುತ್ತೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಕತೆಗಳನ್ನು ಕೇಳ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನು ಕೇಳಿ.